SSP ಸ್ಕಾಲರ್ಶಿಪ್ ಅನ್ನ ಯಾರೆಲ್ಲ ಅಪ್ಲೈ ಮಾಡಿದ್ರ, ಸೊ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿಲ್ಲ ನಿಮ್ಗೆ. ಕೆಲವೊಬ್ಬರಿಗೆ ಕಾಲೇಜಲ್ಲಿ ಯಾರೆಲ್ಲ ಓದ್ತಾ ಇದ್ರ ಅವ್ರಿಗೆ ಮಾತ್ರ ಈ ಪ್ರಾಬ್ಲಮ್ ಆಗ್ತಾ ಇದೆ. ನಿಮ್ದು ಅಕಾಡೆಮಿಕ್ ಡೀಟೇಲ್ಸ್ ಅನ್ನ ನಿಮ್ಮೊಂದು ಕಾಲೇಜ್ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಪ್ರೀವಿಯಸ್ ಇಯರ್ದು ಈ ಒಂದು ಪ್ರಾಬ್ಲಮ್ ಆಗುತ್ತೆ. ಅಂಡ್ ಸೆಕೆಂಡ್ ಲೆವೆಲ್ ಅಲ್ಲಿ ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆಕ್ಟ್ ಆಗಿ ಆಗಿರಲ್ಲ, ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ. ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ಒಂದು ಹೆಸರು ಇರುತ್ತೆ, ಅಥವಾ SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಒಂಥರ ಹೆಸರಿರುತ್ತೆ. ಒಂದು ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಆದ್ರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲ್ಲ ಡಿಪಾರ್ಟ್ಮೆಂಟ್ ದವರು. ಪ್ರತಿ 5 ವರ್ಷಕ್ಕೆ ಒಂದ್ಸಲ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನೀವು ಅಪ್ಡೇಟ್ ಮಾಡಿಸಬೇಕಾಗುತ್ತೆ. SST ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇದೀರಾ, ಕ್ಯಾಸ್ಟ್ ಸರ್ಟಿಫಿಕೇಟ್ ಪರ್ಮನೆಂಟ್ ಇರುತ್ತೆ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ಅವರು 5 ವರ್ಷಕ್ಕೆ ಒಂದ್ಸಲ ರಿನ್ಯೂವಲ್ ಮಾಡೋದಿರುತ್ತೆ. ಬಟ್ ಇನ್ನು ಉಳಿದಿರುವಂತ ಕ್ಯಾಸ್ಟ್ ದವರಿಗೆ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ 5 ವರ್ಷಕ್ಕೆ ಒಂದ್ಸಲ ರಿನ್ಯೂವಲ್ ಮಾಡ್ಲೇಬೇಕು ನೀವು. ಇದು ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಸೊ ಡಾಕ್ಯುಮೆಂಟ್ ಅಲ್ಲಿ ಎರರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ 3 ಲೆವೆಲ್ ಅಲ್ಲಿ ಕೂಡ ವೆರಿಫಿಕೇಶನ್ ಆಗಿ ಅಮೌಂಟ್ ಬಂದಿಲ್ಲ ಅಂದ್ರೆ ಇದು ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಆಗಿರುತ್ತೆ. ಫಂಡ್ ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದಿರಲ್ಲ, ಸ್ವಲ್ಪ ವೇಟ್ ಮಾಡಿ ಬರುತ್ತೆ. ಅಂಡ್ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನನ್ನ ಬಯೋದಲ್ಲಿ ಇರುತ್ತೆ. SSP ಸ್ಕಾಲರ್ಶಿಪ್ ಆಲ್ಮೋಸ್ಟ್ SSP ಸ್ಕಾಲರ್ಶಿಪ್ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಪ್ರತಿ ವರ್ಷ ಕೂಡ ಇದೇ ಪ್ರಾಬ್ಲಮ್ ಅವ್ರದ್ದು. ಮಾರ್ಚ್ 31 ತನಕ ಮಾತ್ರ ಲಾಸ್ಟ್ ಡೇಟ್ ಇರೋದು, ಮತ್ತೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಲ್ಲ. ಜಸ್ಟ್ ಆಲ್ರೆಡಿ ಇವಾಗ 3 ಸಲ ಎಕ್ಸ್ಟೆಂಡ್ ಅನ್ನ ಮಾಡಿದ್ರೆ ಮತ್ತೆ ಮಾಡೋದು ಡೌಟ್. ಇಫ್ ಇನ್ ಕೇಸ್ ಮಾಡಿದ್ರೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.